ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಮೈಸೂರಿನ ರಾಮಕೃಷ್ಣನಗರ ಹೆಚ್ ಬ್ಲಾಕ್ನಲ್ಲಿರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ RK ಶಾಪಿಂಗ್ ಎಕ್ಸ್ಪೋ ಖರೀದಿಸಿ ಆನಂದಿಸಿ ಸಂಭ್ರಮಿಸಿ ಎನ್ನುವ ಒಂದು ಆಕರ್ಷಕ ಆಹಾರ ಮತ್ತು ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆಗಳ ಮೇಳವನ್ನು ಇವತ್ತು ಏರ್ಪಡಿಸಿದರು. ಶ್ರೀಮತಿ ಚೇತನಾ ಮತ್ತು ಶ್ರೀಮತಿ ಸುಚಿತ್ರಾ ಅವರು ಪ್ರಥಮ ಬಾರಿಗೆ ಈ ಮೇಳವನ್ನು ಆಯೋಜಿಸಿದ್ದು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದರು. ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭವಾದ ಆಹಾರ ಮಳಿಗೆಗಳಲ್ಲಿ ಸಾಕಷ್ಟು ಜನರು ಬಂದು ವಿಧ ವಿಧವಾದ ಖಾದ್ಯಗಳನ್ನು ಸವಿದು ಖುಷಿಪಟ್ಟಿದ್ದಾರೆ. ಹಾಗೆ ವಸ್ತುಗಳ ಮಾರಾಟ ಮಳಿಗೆಗಳಲ್ಲಿಯೂ ಸಹ ಜನಸಂದಣಿ ಹೆಚ್ಚಾಗಿದ್ದು, ನಾನು ಎಲ್ಲ ಗ್ರಾಹಕರನ್ನು ಮತ್ತು ಮಳಿಗೆಗಳ ಮಾಲೀಕರನ್ನು ಸಂದರ್ಶನ ಮಾಡಿ ಶಾಪಿಂಗ್ ಎಕ್ಸ್ಪೋ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಚಿತ್ರೀಕರಿಸಿ ನಿಮ್ಮೊಂದಿಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ವೀಕ್ಷಕರೇ, ಇವರ ಈ ಪ್ರಪ್ರಥಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯವಾಗುತ್ತದೆ. ಏಕೆಂದರೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅಲ್ಲಿ ಜನರೇ ಮುಖ್ಯವಾಗುತ್ತಾರೆ. ಸೊ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅವ್ರಿಗೊಂದು ಉತ್ತೇಜನ ಕೊಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಕಾರ್ಯಕ್ರಮವು ಇಷ್ಟು ಸುಸೂತ್ರವಾಗಿ ನಡೆಯಬೇಕು ಎಂದರೆ ಇಲ್ಲಿನ ರಾಮಕೃಷ್ಣ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳ ಸಹಕಾರವು ಕೂಡ ಅತ್ಯಂತ ಪ್ರಮುಖವಾಗಿದೆ. ಹಾಗೆ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಹಲೋ, ನನ್ನ ಹೆಸರು ನಟರಾಜ್ ಅಂತೇಳಿ ಇಲ್ಲಿ ರಾಮಕೃಷ್ಣ ನಗರ ಹೆಚ್ ಬ್ಲಾಕ್ ಮತ್ತು ಆರೋಗ್ಯ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚೇತನ ಅನ್ನೋರು ನಮ್ಮ ಬಡಾವಣೆಯವರೇನೆ. ಅವರು ಒಂದು ಎಕ್ಸ್ಪೋ, ಒಂದು RK ನಗರ್ ಎಕ್ಸ್ಪೋದೊಂದು ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ಜನ ಎಲ್ಲ, ನಮ್ಮ ನಿವಾಸಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಮೇಲೆ ಇನ್ನೂ ಹೆಚ್ಚಿನ ಜನ ನಿರೀಕ್ಷೆಯಲ್ಲಿದ್ದೇವೆ. ಬಂದು ಎಲ್ಲರೂ ಸಹಕಾರ ನೀಡ್ತಾರೆ ಅಂತ ನಂಬಿದ್ದೇವೆ. ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಖುಷಿಯಾಗಿದೆ. ರಾಜೇಂದ್ರ ಪ್ರಸಾದ್ ಅಂತ ನಿವೃತ್ತ IPS ಅಧಿಕಾರಿ. ನಮ್ಮ ರೋಟರಿ ಪಂಚಶೀಲ್ಡ್ ಈ ವರ್ಷದ ಅಧ್ಯಕ್ಷ ನಾನು. ಈ ದಿವಸ ನಮ್ಮ ಚೇತನಾ ಭಟ್ ಸೊ ಅವರು ಈ ದಿನ ಒಂದು ಆಯೋಜಿಸಿದ್ದಾರೆ, ಒಂದು ಫುಡ್ ಮೇಳ, ಆಹಾರ ಮೇಳ. ಈಗಾಗಲೇ ಬಂದು ನಾವು ಆಹಾರವನ್ನು ತಗೊಂಡಿದ್ವಿ, ಸೇರಿಸಿದ್ವಿ, ರುಚಿಯಾಗಿದೆ. ಅದೇ ರೀತಿ ಎಲ್ಲರೂ ಇಲ್ಲಿ ಯಾರು ನಮ್ಮ ನಿವಾಸಿಗಳಿದ್ದಾರೆ ಅವರು ಕೂಡ ಮನವಿ ಮಾಡ್ತಾಯಿದ್ದೀನಿ, ಎಲ್ಲರೂ ದಯಮಾಡಿ ಬನ್ನಿ, ಆಹಾರ ಮೇಳಕ್ಕೆ ಬನ್ನಿ. ಸಿಹಿ ತಿಂಡಿಗಳಿದೆ, ಅದನ್ನು ಸೇವಿಸಿ ಹೋಗಿ ಅಂತ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ತಮ್ಮ ಪರಿಚಯ, ತಮ್ಮ ಅಭಿಪ್ರಾಯ? ನಾನು ವೆಂಕಟೇಶ್ವರ ನಾಯ್ಡು ಅಂತ, ಇಲ್ಲೇ ಹೆಚ್ ಬ್ಲಾಕ್ ನಿವಾಸಿ, ಎರಡನೇ ಇರ್ತೇನೆ. BRC ರಿಟೈರ್ಡ್ ಎಂಪ್ಲಾಯ್ ನಾನು. ಸೊ ಫುಡ್ ತುಂಬ ಚೆನ್ನಾಗಿದೆ, ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿವೆ. ನಾವೆಲ್ಲ ಇಲ್ಲೇ ಟಿಫನ್ ಎಲ್ಲ ಮಾಡಿದ್ದೇವೆ, ಫ್ರೆಂಡ್ಸ್ ಎಲ್ಲ ವಾಕಿಂದ ಡೈರೆಕ್ಟ್ ಬಂದು ವಿ ಆರ್ ಎಂಜಾಯಿಂಗ್. ಸೊ ಎಲ್ಲರೂ ಎಂಜಾಯ್ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಥ್ಯಾಂಕ್ ಯು ಸರ್. ನನ್ನ ಚೇತನ ಅಂತ, ಇವರು ಸುಚಿತ್ರಾ. ನಾವಿಬ್ಬರು ಸೇರ್ಕೊಂಡು ನಮ್ಮದು ಸ್ವಸ್ತಿಕ್ ಸ್ಯಾರೀಸ್ ಅಂತ ಆ ಬ್ರ್ಯಾಂಡಲ್ಲಿ ಸ್ಯಾರೀಸ್ ಸ್ಟೋರ್ ಇದೆ. ಹಾಗೆ ಫ್ಯಾಷನ್ ಜ್ಯುವೆಲ್ಲರೀಸು ಇದೆ. ಆನ್ಲೈನು ನಾವು ಎಲ್ಲ ಇದನ್ನು ಪ್ರಾಡಕ್ಟ್ ಮಾಡ್ತೀವಿ. ಇವ್ರದ್ದು ಬೇರೆ ಪ್ರಾಡಕ್ಟ್ ಇದೆ. ಒಂದು ಏರ್ ಸ್ಟಾಫ್ ಎಂಪೋರಿಯಂ ಅಂತ ಕೇರಳ ಹ್ಯಾಂಡಿಕ್ರಾಫ್ಟ್ಸ್ನ ಸೇಲ್ ಮಾಡ್ತೀನಿ. ಆನ್ಲೈನಲ್ಲಿ ಸೇಲ್ ಮಾಡ್ತೀನಿ. ಫ್ರೀ ಆರ್ಡರ್ಸ್ ಎಲ್ಲ ತಗೊಂಡು ಸ್ಟಾಲ್ ಸಪ್ರೇಟ್ ಇದೆ. ಸೊ ನಾವಿಬ್ಬರು ಸೇರಿಕೊಂಡು ನಮ್ಮ ಹಾಗೆ ಬಿಸ್ನೆಸ್ ಮಾಡೋರು ಎಲ್ಲರನ್ನೂ ಸೇರಿಸಿ ಒಂದು ಎಕ್ಸ್ಪೋ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಸೊ ಎಲ್ಲರಿಗೂ ಅಪರ್ಚುನಿಟಿ ಕೊಡ್ತಾ ಇದ್ದೀರಾ? ಎಲ್ಲರಿಗೂ ಅಪರ್ಚುನಿಟಿ. ತುಂಬ ಜನ ಮನೇಲೇ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೊರಗಡೆ ಬಂದು ಒಂದು ಎಕ್ಸ್ಪೋ ಮಾಡೋಕ್ಕೆ, ಇಲ್ಲ ಒಂದು ಸ್ಟಾಲ್ ಹಾಕಿ, ಒಂದು ರೆಂಟ್ ಕೊಟ್ಟು ಅಂಗಡಿ ಹಾಕಿ ಮಾಡೋಷ್ಟು ಇರೋದಿಲ್ಲ, ಅವ್ರಿಗೆ ಆಗ್ತಿಲ್ಲ. ಸೊ ಮನೇಲೇ ಮಾಡೋರನ್ನ ನಾವು ಹೊರಗಡೆ ಕರ್ಕೊಂಡ್ಬಂದು 4 ಜನಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ಟ್ಯಾಲೆಂಟನ್ನು ತೋರ್ಸೋಕ್ಕೆ ಅಂತ ಒಂದು ವೇದಿಕೆ ಮಾಡ್ಕೊಳ್ತೀವಿ. ನೈಸ್ ಐಡಿಯಾ ಮೇಡಮ್. ಆ್ಯಕ್ಚುಲಿ
ಎಕ್ಸ್ಪೋಗಳೆಲ್ಲ ಸಿಟಿ ಸೆಂಟ್ರಲ್ ನಡೆಯುತ್ತೆ, ಬಟ್ ನಾವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡೋಣ. ಅವ್ರ ಡೋರ್ ಸ್ಟೆಪ್ಪಲ್ಲಿ ಮಾಡ್ತಾ ಇದ್ದೀರಾ? ಹತ್ರದಲ್ಲೇ ಸಿಗುತ್ತೆ. ಅದು ನಮ್ಮ ಏರಿಯಾನೇ ಇದು. ನಮ್ಮ ಏರಿಯಾದವರೆಲ್ಲ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೋಡ್ತಾ ತುಂಬ ಕೋಆಪರೇಟಿವ್ ಆಗಿದ್ದಾರೆ ಎಲ್ಲ. ಮೇಡಮ್ ಒಂದು ಮಾತು, ಮೈನ್ ಸಪೋರ್ಟರ್ ಇವರೇ. ಇವತ್ತು ಪಾಪ ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದಾರೆ. ಪ್ರತಿ ಹಂತದಲ್ಲೂ ನಮಗೆ ನನ್ನ ಮಗಳಿಗೆ ಸಲಹೆ ಕೊಟ್ಟು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ. ಎಷ್ಟು ಸಮಾಜ ಸೇವೆ ಮಾಡ್ತಾರೆ ಅಂದರೆ, ಅವರ ಸಮಾಜ ಸೇವೆಗೆ ಮೆಚ್ಚಿ ಇಂಡೋನೇಷ್ಯಾದಿಂದ ಡಾಕ್ಟರೇಟ್ ಇತ್ತೀಚೆಗೆ ತಾನೇ ತಗೊಂಡಿದ್ದಾರೆ. ವಾವ್, ನೈಸ್ ಸರ್. ಮೋರ್ ದೆನ್ ಎನಿಥಿಂಗ್ ಈ ಎಕ್ಸ್ಪೋ ನಡೆಯೋಷ್ಟು ಕ್ಲೀನಾಗಿ ಈ ಏರಿಯಾ ಇರೋದು ಕಾರಣ ಇವರೇ, ನಟರಾಜ್ ಅವರೇ. ಈ ಏರಿಯಾ ಡೆವಲಪ್ ಮಾಡಿ. ಸೊ ಯು ಆರ್ ವೆರಿ ಲಕ್ಕಿ ಟು ಗೆಟ್ ಹಿಮ್. ಎಸ್ ಎಸ್ ಡೆಫಿನೆಟ್ಲಿ. ನಿಮ್ಮ ಹೆಸರು ಮೇಡಮ್? ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ. ನಾನು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ನಾನೇ ನನ್ನ ಕೈಯಾರೆ ಪ್ರಿಪೇರ್ ಮಾಡ್ತೀನಿ. ಮತ್ತು ಎಲ್ಲ ಸ್ಟಾಲ್ಗಳಿಗೂ ಹೋಗ್ತೀನಿ. ಮತ್ತು ಆರ್ಡರ್ ತೊಗೊಂಡು ನಮ್ಮ ಮನೆ ಹತ್ರ ನನ್ನ ಮಾಡಿಸಿರೋರೆಲ್ಲ ಹತ್ರನೂ ಆರ್ಡರ್ ತೊಗೊಂಡು ನಾನು ಮಾಡಿಕೊಡ್ತೀನಿ. ಆಮೇಲೆ ಮೊನ್ನೆ ತಾನೇ ಸಂಕೇತಿ ಸಂಭ್ರಮದಲ್ಲಿ ನಾನು ನೋಡಿದೆ ಯೂಟ್ಯೂಬ್ ಚಾನಲಲ್ಲಿ, ತುಂಬಾ ಚೆನ್ನಾಗಿದೆ. ಇದನ್ನು ನಮಗೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಗಲಿ ಮೇಡಮ್ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದೆಲ್ಲ ಮಾಡಿ ತುಂಬ ಇಷ್ಟಪಡ್ತಾರೆ ಅಂತ ಎಲ್ಲ ಮಾಡ್ತಾ ಇದ್ದೀನಿ. ತಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದನ್ನು ಅಷ್ಟೇ ಸ್ಟಾಲ್ ತುಂಬಾ ಚೆನ್ನಾಗಿದೆ. ಸ್ಟಾಲ್ ಇಟ್ಟು ನಾನು ಖಂಡಿತ ಬರ್ತೀನಿ. ಕಾಂಟ್ಯಾಕ್ಟಿಂದ ಎಲ್ಲ ಕಡೆ ಬರ್ತೀನಿ. ಓಕೆ ಮೇಡಮ್. ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತೀರಾ? ಇದನ್ನು ಆರ್ಡರ್ ತೊಗೊಂಡೇ ಮಾಡ್ಕೊಡೋದು ಮನೆಯಲ್ಲಿ. ಓಕೆ, ಬಲ್ಕಲ್ಲಿ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. 600 ಎಲ್ಲ ಬರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸೀಮಂತಕ್ಕೆಲ್ಲ ಮಾಡ್ತೀನಿ. ಓಕೆ. ನಾಗರಾಜ್, ಎಕ್ಸ್ಪೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳಿ ಸರ್? ಇದು ಒಂದು ಎಕ್ಸ್ಪೆರಿಮೆಂಟಲ್ ಮೆಷರ್ ಈ ವಿಭಾಗಕ್ಕೆ. ನಾವು ಇದುವರೆಗೆ ನಮ್ಮ ಈ ಕ್ಷೇಮಾಭಿವೃದ್ಧಿ ಸಂಘದ ವತಿಗೆ ಈ ರೀತಿ ಮಾಡಿರಲಿಲ್ಲ. ಇದು ನಿಜಕ್ಕೂ ನನಗೆ ಆಶ್ಚರ್ಯ, ಇಷ್ಟು ಚೆನ್ನಾಗಿ ಪಿಕಪ್ ಆಯಿತು ಅಂತ. ತುಂಬ ಜನರು ಬರ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಂಡೇ ಆದ್ದರಿಂದ ಎಲ್ಲರೂ 10-11 ಗಂಟೆ ನಂತರ ಮನೆ ಬಿಡ್ತಾರೆ. ಕರೆಕ್ಟ್. ಮತ್ತು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಸ್ಟಾಲ್ಸ್ಗಳಿದೆ. ಮತ್ತು ತುಂಬ ಅಪರೂಪದ ಐಟಮ್ಸ್ಗಳೆಲ್ಲ ಇರೋದ್ರಿಂದ ಹೆಚ್ಚಿನ ಮಟ್ಟಿಗೆ ಗ್ರಾಹಕರು ಅದಕ್ಕೆ ರೀಚ್ ಆಗುತ್ತೆ ಜನಗಳಿಗೆ ಅಂತ. ಬಹುಶಃ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಒಳ್ಳೆ ವ್ಯಾಪಾರ ಆಗ್ತಿದೆ. ಈಗ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಈವನ್ ಫುಡ್ ಕೋರ್ಟ್ ಸಹ ಚೆನ್ನಾಗಿ ರುಚಿಯಾಗಿದೆ, ಶುಚಿಯಾಗಿದೆ. ನಾವು ಕೂಡ ಇಲ್ಲೇ ಟಿಫನ್ ಮಾಡಿದ್ವಿ ಬೆಳಿಗ್ಗೆ, ಚೆನ್ನಾಗಿದೆ. 9ಇಂದನೇ ಸ್ಟಾರ್ಟ್ ಆಗಿದೆ. 8:45 ಇನಾಗ್ರೇಟ್ ಮಾಡಿದ್ವಿ, 9ಇಂದ ಸ್ಟಾರ್ಟ್ ಆಗಿದೆ. ಮತ್ತು ಇದು 6 ಗಂಟೆ 6:30ವರೆಗೂ ಹೋಗ್ತದೆ. ಇದರಿಂದ ಮಳೆ ಇಲ್ಲ ಅಂತಂದರೆ ಖಂಡಿತ ತುಂಬ ಚೆನ್ನಾಗಿ ಯಶಸ್ಸು ಸಿಗ್ತದೆ ಇವರಿಗೆ ಅಂತ ಹೇಳಲಿಕ್ಕೆ